ಕಾವೇರಿ ಕಿಚ್ಚು ಮೇಕೆದಾಟು ವಿವಾದದ ನಡುವೆಯೇ ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಮೈತ್ರಿಯ ಹೊಸ ಗಾಳಿ ಬೀಸುವ ಲಕ್ಷಣಗಳು ಕಾಣಿಸ್ತಾ ಇವೆ. ದಶಕಗಳ ಕಾಲ ಉಭಯ ರಾಜ್ಯಗಳ ನಡುವೆ ಹಳಸಿದ್ದ ಬಾಂಧವ್ಯವನ್ನ ಸರಿದಾರಿಗೆ ತರಲು ಡಿಕೆಶಿ ಹಾಗೂ ವಿಜಯ್ ಹೊಸ ಹೆಜ್ಜೆ ಇಟ್ಟಿದ್ದಾರೆ. ಕಾವೇರಿ ಹಾಗೂ ಮೇಕೆದಾಟು ಬಿಕ್ಕಟ್ಟಿಗೆ ಸಂವಾದದ ಮೂಲಕ ಪರಿಹಾರವನ್ನ ಕಂಡುಕೊಳ್ಳಲು ಆಗಸ್ಟ್ 3ಕ್ಕೆ ಮಹತ್ವದ ಸಭೆ ನಿಗದಿಯಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕರ್ನಾಟಕ ಮತ್ತು ತಮಿಳುನಾಡು ಈ ಎರಡು ನೆರೆ ರಾಜ್ಯಗಳ ಹೆಸರು ಕೇಳಿದ ತಕ್ಷಣ ನೆನಪಾಗೋದೇ ಕಾವೇರಿ ನೀರಿಗಾಗಿ ನಡೆದ ಸುದೀರ್ಘ ಹೋರಾಟ. 1990ರ ದಶಕದಿಂದ ಆರಂಭವಾದ ಈ ಜಲ ಸಂಗ್ರಾಮ ಇಡೀ ಗಡಿ ಭಾಗವನ್ನ ಕಾಡಿತ್ತು. ಕಾವೇರಿ ಜಲ ನಿರ್ವಹಣಾ ಪ್ರಾಧಿಕಾರ ಬಂದ ಮೇಲಷ್ಟೇ ಗಲಾಟೆಯ ಕಾವು ಕೊಂಚ ತಣ್ಣಗಾಗಿತ್ತು. ಹಿಂದೆ ಯಡಿಯೂರಪ್ಪ ಹಾಗೂ ಕರುಣಾನಿಧಿ ಸಿಎಂ ಆಗಿದ್ದಾಗ ಪ್ರತಿಮೆಗಳ ರಾಜತಾಂತ್ರಿಕತೆಯ ಮುಖೇನ ಸಾಂಸ್ಕೃತಿಕ ಮೈತ್ರಿಗೆ ಕೈ ಹಾಕಿದ್ದರು. ಆದರೆ ಮಳೆ ಕೊರತೆಯಾದಾಗಲೆಲ್ಲ ನೀರಿಗಾಗಿ ಮತ್ತೆ ಕಿಚ್ಚು ಹೊತ್ತಿಕೊಳ್ಳುತ್ತಲೇ ಇದೆ. ಇತ್ತೀಚೆಗಂತೂ ಮೇಕೆದಾಟು ಯೋಜನೆಗೆ ತಮಿಳುನಾಡು ಅಡ್ಡಗಾಲು ಹಾಕ್ತಿರೋದು ಕನ್ನಡಿಗರನ್ನ ಮತ್ತಷ್ಟು ಕೆರಳಿಸಿದೆ. ಕಾವೇರಿ ವಿವಾದಗಳ ಹೊಗೆಯ ನಡುವೆಯೇ ಸೌಹಾರ್ದತೆಯ ಹೊಸ ಹಾದಿ ತೆರೆದುಕೊಳ್ಳುವ ಮುನ್ಸೂಚನೆ ಸಿಕ್ಕಿದೆ. ತಮಿಳುನಾಡು ಸಿಎಂ ವಿಜಯ್ ಕರ್ನಾಟಕ ಸಿಎಂ ಭೇಟಿಗೆ ಸಮಯ ಕೇಳಿ ಪತ್ರ ಬರೆದಿದ್ದು ರಾಜ್ಯ ರಾಜಕಾರಣದಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ. ನಾವು ಚರ್ಚೆಗೆ ಸದಾ ಸಿದ್ಧ ಅನ್ನೋ ಸಕಾರಾತ್ಮಕ ಸಂದೇಶವನ್ನ ಸಚಿವ ಪ್ರಿಯಾಂಕ್ ಖರ್ಗೆ ರವಾನಿಸಿದ್ದಾರೆ. ಚರ್ಚೆ ಮಾಡಬೇಕಲ್ಲ, ಈಗ ಎರಡು ಸರ್ಕಾರಗಳ ಚರ್ಚೆ ಮಾಡಿ ಸಂಧಾನ ಒಂದು ಸಿಕ್ಕಿದೆ, ಒಳ್ಳೆಯದೇ ಅಲ್ವಾ. ಈಗ ಸುಪ್ರೀಂ ಕೋರ್ಟ್ ಅವರಂತೂ ಭಾಳ ಸ್ಪಷ್ಟವಾದಂಥ ಆದೇಶ ಇದೆ. ಏನು ಹೆಚ್ಚು ನೀರೇನು ಸಮುದ್ರಕ್ಕೆ ಹೋಗ್ತಾ ಇದೆ ಅದನ್ನು ಕರ್ನಾಟಕದ ರೈತರು ಬಳಕೆ ಮಾಡ್ಕೋಬೋದು ಅಂತ. ನಿಮ್ಮ ತಮಿಳುನಾಡುದವರು ಇಲ್ಲ ಅದು ನಮಗೆ ಅನಾನುಕೂಲ ಆಗುತ್ತೆ ಅಂತ ಹೇಳಿ ಚರ್ಚೆ ಮಾಡೋದ್ರಲ್ಲಿ ಏನು ತಪ್ಪಿದೆ. ಮೇಕೆದಾಟು ಸರ್ಕಾರ ಆಗ್ಬೋದಾ ಸರ್ ಅಂತ ನೋಡಿ. ಈಗ ನಮ್ಮದು ಇಂಟೆನ್ಷನ್ ಭಾಳ ಕ್ಲಿಯರ್ ಇದೆ. BJP ಅವರು ಇದಾಗಲ್ಲ ಅಂತ ಹೇಳ್ತಾ ಇದ್ರಲ್ವಾ, ಈಗ ಕೋರ್ಟ್ ಆರ್ಡರ್ ಆಗಿದೆ ಅಲ್ವಾ, ಏನಿದ್ರೂ ಕೂಡ ಯಾರಿಗೂ ತೊಂದರೆ ಆಗಬಾರ್ದು. ಕಳೆದ ವಾರ ತಮಿಳುನಾಡು ಸಿಎಂ ವಿಜಯ್ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಅಭಿನಂದನೆ ತಿಳಿಸುತ್ತಲೇ ಕಾವೇರಿ ವಿಚಾರವಾಗಿ ಸಭೆ ನಡೆಸಲು ಆಹ್ವಾನಿಸಿ ಪತ್ರ ಬರೆದಿದ್ದರು. ಈ ಪತ್ರಕ್ಕೆ ತಕ್ಷಣವೇ ಸ್ಪಂದಿಸಿರುವ ಡಿಕೆಶಿ ಆಗಸ್ಟ್ 3ಕ್ಕೆ ನೀವು ಬೆಂಗಳೂರಿಗೆ ಬರಬಹುದು, ಮಾತುಕತೆ ನಡೆಸೋಣ ಅಂತ ಸೌಹಾರ್ದಯುತ ಆಹ್ವಾನ ರವಾನಿಸಿದ್ದಾರೆ. ಕಾವೇರಿ ನೀರು ಹಂಚಿಕೆ, ಪ್ರಸ್ತುತ ರಾಜ್ಯದಲ್ಲಿ ಎದುರಾಗಿರುವ ಬರ ಪರಿಸ್ಥಿತಿ ಹಾಗೂ ಮೇಕೆದಾಟು ಯೋಜನೆಯ ಅನುಷ್ಠಾನದ ಬಗ್ಗೆ ಮುಕ್ತವಾಗಿ ಚರ್ಚಿಸಲು ಡಿಕೆಶಿ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದ್ದಾರೆ. I don't want to disclose now. I am very busy with this first week about my cabinet expansion and all these things. We are ready to speak with everyone, share things with everyone, work with everyone. ಕರ್ನಾಟಕದಲ್ಲಿ ಮಳೆ ಕೊರತೆಯಿಂದಾಗಿ ಈಗಾಗಲೇ ಬರ ಪರಿಸ್ಥಿತಿ ತಲೆದೂರಿದ್ದು ತಮಿಳುನಾಡಿಗೆ ನೀರು ಬಿಡದಿರಲು CWME ಕೂಡ ಆದೇಶಿಸಿದೆ. ನಮ್ಮ ಕಾವೇರಿ ಕೊಳ್ಳದ ಜನರಿಗೆ ಕುಡಿಯುವ ನೀರಿನ ಅಭಾವವಾಗದಂತೆ ನೋಡಿಕೊಳ್ಳೋದು ಸರ್ಕಾರದ ಮೊದಲ ಆದ್ಯತೆಯಾಗಿದೆ. ಇದೇ ವೇಳೆ ತಮಿಳುನಾಡು ಸಿಎಂಗೆ ಮನವರಿಕೆ ಮಾಡಿಕೊಡಲು ಸಿಎಂ ಡಿಕೆಶಿ ಸಜ್ಜಾಗಿದ್ದಾರೆ. ಆದರೆ ಡಿಕೆಶಿ ಆಹ್ವಾನವನ್ನ ಸ್ವೀಕರಿಸಿ ತಮಿಳುನಾಡು ಸಿಎಂ ವಿಜಯ್ ಬೆಂಗಳೂರಿನ ಅಂಗಳಕ್ಕೆ ಕಾಲಿಡುತ್ತಾರಾ? ದಶಕಗಳ ವಿವಾದಕ್ಕೆ ಪರಿಹಾರ ಸಿಗುತ್ತಾ ಅನ್ನೋದೇ ಕುತೂಹಲವಾಗಿದೆ. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.